ನಮಸ್ಕಾರ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕನ್ಫರ್ಮ್ ಆಗಿ ಈಗ ಇನ್ನೇನ್ ಮಾರ್ಚ್ ಬಂದು 2 ವರ್ಷ ಆಗುತ್ತೆ. ನಾವೇನೋ ಅವ್ರದ್ದು ಗೌರ್ಮೆಂಟ್ ಇಂದ ಏನು ಅವ್ರ ಮನೇದ್ ಆಸ್ತಿ ಏನು ಕೇಳ್ತಿಲ್ಲ. 2 ವರ್ಷ ಆಯ್ತು ನಮ್ದು ಎಲ್ಲ ಎಕ್ಸಾಮ್ ಬರ್ದ್ಬಿಟ್ಟು ಈಗ ಮಾರ್ಚ್ಗೆ ಈಗ 7-8 ತಿಂಗಳ ಎಕ್ಸಾಮ್ ಬರ್ದು 7-8 ತಿಂಗಳಾಯ್ತು. ರಿಸಲ್ಟ್ ಬಿಡಿ ಅಂದ್ರೆ ಕೆಪಿಎಸ್ಸಿ ಅವ್ರು ಸ್ವಲ್ಪ ದಿನ ಡಿಲೇ ಮಾಡ್ತಾರೆ. ಅದಾದ್ಮೇಲೆ ಈಗ ಇದು ಕ್ಯಾಬಿನೆಟ್ ಇಂದ ಒಂದು ಇದು ಬರುತ್ತೆ, ಒಂದು ಆದೇಶ ಬರುತ್ತೆ. ಅದು ಆದೇಶ ಬಂದ್ಮೇಲೆ ಕ್ಯಾನ್ಸಲ್ ಮಾಡ್ಬೇಕಾ ಕಂಟಿನ್ಯೂ ಮಾಡ್ಬೇಕಾ ಅನ್ನೋ ಗೊಂದಲದಲ್ಲಿದ್ದಾಗ ನಾವು ಸ್ವಲ್ಪ ಜನ ಅಡ್ಡಾಡ್ಬಿಟ್ಟು ನಮ್ಮ ಯಾರ್ಯಾರ್ದು ಸ್ಕೋರ್ ಚೆನ್ನಾಗಿದೆ ಎಲ್ಲಾರು ಸ್ವಲ್ಪ ಮಿನಿಸ್ಟರ್ ಹತ್ರನೋ ಮತ್ತೆ ಸಿಎಂ ಇವರು CS ಮೇಡಮ್ ಹತ್ರ ಸಿಎಂ ಹತ್ರ ಎಲ್ಲ ಇದು ಮಾಡ್ಬಿಟ್ಟು ಅಪ್ರೂವಲ್ ಕೊಡ್ಸಿದ್ವಿ. ಅಪ್ರೂವಲ್ ಕೊಡ್ಸಿದ್ಮೇಲೆ ಕ್ಯಾಬಿನೆಟ್ ಇದು ಕೆಪಿಎಸ್ಸಿ ಮೆಂಬರ್ಸ್ ಗಳು ಅಪೋಸ್ ಮಾಡ್ತಾರೆ. ಕೆಪಿಎಸ್ಸಿ ಮೆಂಬರ್ಸ್ ನಾನು ಒಂದು ಹೇಳ್ತೀನಿ, ನಿಮ್ಗೆ ಏನಾದ್ರು ನೈತಿಕತೆ ಇದೆನಾ? ಯಾವ ಎಕ್ಸಾಮಿಗೆ ಏನ್ ಇದು ಯಾವ ಎಕ್ಸಾಮಿಗೆ ನಾವು ಅಪೋಸ್ ಮಾಡ್ಬೇಕು, ಯಾವ ಎಕ್ಸಾಮಿಗೆ ನಾವು ಮುಂದೆ ಪ್ರೊಸೆಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ನೈತಿಕತೆ ಇದೆನಾ? ಎಕ್ಸಾಮ್ ಆಗ್ಬಿಟ್ಟು ಇದು ರಿಸಲ್ಟ್ ಬಿಟ್ಟು ಏನೇನ್ ಕನ್ನಡ ರಿಸಲ್ಟ್ ಎಲ್ಲ ಬಿಟ್ಟಿದ್ದೀರಾ, ಎಲ್ಲ ಆಗಿದೆ. ಈಗೇನು 1:3 ಲಿಸ್ಟ್ ಬಿಡ್ಬೇಕು. ಲಿಸ್ಟ್ ಬಿಡ್ಬೇಕಾದ್ರೆ ನೀವು ಕ್ಯಾಬಿನೆಟ್ ಇಂದ ಅಪ್ರೂವಲ್ ಆಗಿರೋದು ಕ್ಯಾಬಿನೆಟ್ ಇಂದ ಬರ್ಬೇಕಂತ ಹೇಳಿದ್ರೆ ಅಂದ್ರೆ ಸಿಎಂ ಲೆಟರ್ ಕೊಟ್ಟಿದ್ದಾರೆ. 9ನೇ ತಾರೀಕು 10ನೇ ತಿಂಗಳ 2025ಕ್ಕೆ ಸಿಎಂ ಲೆಟರ್ ಕೊಟ್ಟಿದ್ದಾರೆ. ಪ್ರೋಸೆಸ್ ನ ಕಂಟಿನ್ಯೂ ಮಾಡಿ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ AWD ನ ಕಂಟಿನ್ಯೂ ಮಾಡಿ ಅಂತ ಸಿಎಂ ಲೆಟರ್ ಕೊಟ್ಟಿದ್ದಾರೆ. ಲೆಟರ್ ಕೊಟ್ಟರು ಸಿಎಂ ಲೆಟರ್ಗೆ ಒಂದು ವ್ಯಾಲ್ಯೂ ಇಲ್ಲ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿ ಯಾಕೆ ಅಧಿಕಾರದಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಆದೇಶ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕ್ಯಾಬಿನೆಟ್ ಅಲ್ಲ, ಒಂದು ಮಂತ್ರಿ ಮಂಡಲನೇ ಅಪ್ರೂವಲ್ ಕೊಟ್ಟಂಗೆ. ಮತ್ತೆ ನಾವು ಕ್ಯಾಬಿನೆಟ್ ಇಂದಾನೇ ಬರ್ಬೇಕು, ಕ್ಯಾಬಿನೆಟ್ ಇಂದಾನೇ ಇದು ಆಗ್ಬೇಕು ಅಂತ ಹೇಳ್ತಿದ್ದೀರಾ. ಅದಕ್ಕೆ ನಾವ್ ಏನು ನಿಮ್ಗೆ ಇಷ್ಟೆಲ್ಲ ನಮ್ದು ಎಕ್ಸಾಮ್ ಬರ್ಬಿಟ್ಟು 5 ವರ್ಷ ನಾವ್ ಇಲ್ಲಿ ವೇಟ್ ಮಾಡ್ಕೊಂಡು 5-6 ವರ್ಷ ಎಲ್ಲ ಬಂದಿರೋ ಎಲ್ಲ ಸ್ಟೂಡೆಂಟ್ಸ್ ಅಷ್ಟೇ ಇದು ಶ್ರಮ ಪಟ್ಟು ಓದ್ಕೊಂಡು ನಾವೇನೋ ಒಂದು ಗುಡ್ ಸ್ಕೋರ್ ಆಗಿದೆ, ಏನೋ ಒಂದು ಹೋಪ್ ಇದೆ, ನಾವು ಏನೋ ಒಂದು ಇನ್ ಆಗ್ತೀವಿ, ನಾವು ಒಂದು ಜಾಬ್ ತಗೊಂಡು ನಮ್ದು ಏಜ್ ಆಗ್ತಾ ಬರ್ತಿದೆ, ನಾವು ಒಂದು ಏನಾದ್ರು ಒಂದು ಇದಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡೋಣ ಅಂತ ನಾವು ಇದ್ರೆ, ನೀವು ಬರೇ ಕಂಟಿನ್ಯೂ ಮಾಡೋದು, ಯಾವ ಎಕ್ಸಾಮ್ ಕಂಟಿನ್ಯೂ ಮಾಡ್ಬೇಕು, ಯಾವ ಎಕ್ಸಾಮಿಗೆ ಸ್ಟಾಪ್ ಮಾಡ್ಬೇಕು ಅಂತ ಒಂದು ಇದು ಇಲ್ಲ. ಸುಮ್ನೆ ಒಂದು ಆರ್ಡರ್ ಪಾಸ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಅದ್ರ ಸಿಎಂ ಎಲ್ಲ ಅಪ್ರೂವ್ ಕೊಟ್ಟರು ನೀವು ಇನ್ನೂ ರಿಟರ್ನ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ನಾವ್ ಇಷ್ಟ ಹೇಳ್ತಾರೆ. ಈ 27ನೇ ತಾರೀಕು ಏನ್ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ ಅಲ್ಲಿ ನಾವು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ನ ಅಪ್ರೂವಲ್ ಕೊಟ್ಬಿಟ್ಟು ಎಲ್ಲಾ ಮಿನಿಸ್ಟರ್ ಯಾರು ಅಪೋಸ್ ಮಾಡ್ದಂಗೆ ಎಲ್ಲಾ ಮಿನಿಸ್ಟರ್ ಅಪ್ರೂವಲ್ ಕೊಟ್ಬಿಟ್ಟು ನಮ್ದು ಕಂಟಿನ್ಯೂ ಮಾಡ್ಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ಸೋಮವಾರ 1ನೇ ತಾರೀಕು ಡಿಸೆಂಬರ್ ನಾವು ಅನಿರ್ದಿಷ್ಟ ಅವಧಿ ಸ್ವತಂತ್ರ ಉದ್ಯಾನವನದಲ್ಲಿ ಎಲ್ಲಾನು ಧರಣಿ ಕೂತ್ಕೊಂತೀವಿ. ಇಲ್ಲಾಂದ್ರೆ ಒಂದು ಹೇಳ್ಬಿಡಿ ನಿಮ್ಗೆ ಜಾಬ್ ಕೊಡಲ್ಲ, ಇಲ್ಲಾಂದ್ರೆ ನೀವೇ ವಿಷಯ ಕೊಟ್ಬಿಟ್ಟು ಸಾಯಿಸ್ಬಿಡಿ ನಮ್ಮನ್ನ. ಅದಾದ್ರೂ ಮಾಡಿ, ನಿಮ್ ಕೈಲಿ ಅದಾಗುತ್ತೆ ನೋಡೋಣ. ನಮಸ್ಕಾರ.